ನಾನು ನಿಮ್ಮ ಸುಷ್ಮಾ ಶರತ್ ಫ್ರಮ್ ಇವಾಲ್ಸ್ ಗ್ರೂಪ್. ಸೊ ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ಕ್ಲಾಸ್, ಸರ್ಟಿಫಿಕೇಶನ್ ಡೇ ಇದೆ. ಸೊ ಲೆಟ್ಸ್ ವಿಶ್ ಆರ್ ಸ್ಟೂಡೆಂಟ್ಸ್ ಅ ವೆರಿ ಆಲ್ ದಿ ಬೆಸ್ಟ್ ಫಾರ್ ದರ್ ಫ್ಯೂಚರ್ ಎಂಡವರ್ಸ್. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಇವತ್ತು. ಟುಡೇ ಇಸ್ ದ ಲಾಸ್ಟ್ ಡೇ ಆ್ಯಂಡ್ ವಿ ವಿಶಿಂಗ್ ದೆಮ್ ಆಲ್ ದ ವೆರಿ ಬೆಸ್ಟ್ with with lots of love and thank you so much for choosing us. Namgunu nim kadenda feedback beko, like what you learned here, nimge ಏನು ಅನ್ನಿಸ್ತು about the institution, ಏನೇನು ಕಲ್ತ್ರಿ ಇಲ್ಲಿ, ಕಂಪ್ಲೀಟ್ ಡೀಟೇಲ್ಸ್ we also want to know, so that ನಿಮ್ಮಿಂದ ನಾವು ಕಲಿಯೋದು ತುಂಬ ಇರುತ್ತೆ. So that's all. So Sharath will take. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಶರತ್ ಶ್ರೀವತ್ಸ ಇವಾಲ್ಸ್ ಗ್ರೂಪಿಂದ. ಸೊ ಇವತ್ತು ನಮ್ಮ ಬ್ಯಾಚ್ 4 ಕಂಪ್ಲೀಟ್ ಆಗಿದೆ. ಅಪ್ಕಮಿಂಗ್ 10th ಇಂದ ಬ್ಯಾಚ್ 5th ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ 6th ಬ್ಯಾಚ್ ಕೂಡ ಇದೇ ವೀಕಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಅದು ವೀಕೆಂಡ್ ಬ್ಯಾಚು 13th ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಒಂದೊಂದು ಬ್ಯಾಚಿಂದನೂ ನಾವು ಸ್ಟೂಡೆಂಟ್ಸಿಗೆ ಕಲಿಸ್ಕೊಡೋದಲ್ದಲೆ ನಾವು ಸ್ವಲ್ಪ ಏನೇನೋ ಕಲಿತಾ ಇದ್ದೀವಿ. ಅದರಿಂದನೂ ಐನೋ ಸ್ವಲ್ಪ ಕೆಲವೊಂದು ಡೇಸಲ್ಲಿ ಕ್ಲೈಂಟ್ ಮೀಟಿಂಗ್ಸು ಅದು ಇದು ಇದ್ದಿದ್ದರಿಂದ ಸ್ವಲ್ಪ ಟೈಮ್ ಡಿಲೇ ಆಗಿದೆ. ರಿಯಲಿ ಸಾರಿ ಫಾರ್ ದಟ್. ಅದು ಬಿಟ್ಟರೆ ನಿಜ ನಮಗೂ ತುಂಬ ಖುಷಿ ಆಗ್ತಿದೆ, ಇಷ್ಟು ಬ್ಯಾಚ್ ಕಂಪ್ಲೀಟ್ ಇಷ್ಟು ಬೇಗ ಮಾಡಿಬಿಟ್ಟಿದ್ದೀವಿ ಅಂತ. ಬ್ಯಾಚ್ 5th ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀವಿ. ಆಲ್ಸೋ ಈ ನಮ್ಮ ಸ್ಟೂಡೆಂಟ್ಸ್ಗೆ ಸರ್ಟಿಫಿಕೇಟ್ ಕೊಟ್ಟು ನೆಕ್ಸ್ಟ್ ಅವ್ರ ಬಿಸ್ನೆಸ್ನ ನೋಡೋದಕ್ಕೆ ಆ್ಯಕ್ಚುಲಿ ಇನ್ನೂ ಎಕ್ಸೈಟ್ ಆಗಿದ್ದೀವಿ. ಸೊ ಇವತ್ತು ಸರ್ಟಿಫಿಕೇಷನ್ ಡೇನ ಕಂಪ್ಲೀಟ್ ಮಾಡೋಣ. ಆಲ್ಸೋ ಬುಕ್ಕು ಕೂಡ ಪ್ರೊವೈಡ್ ಮಾಡಿದ್ವಿ ನಮ್ಮ ಕಡೆಯಿಂದ ಆ್ಯಸ್ ಎ ಗಿಫ್ಟ್. ಇವಾಗ ಒಬ್ಬೊಬ್ಬರನ್ನೇ ಕರೆದು ಸೊ ಅವ್ರಿಗೆ ಸರ್ಟಿಫಿಕೇಟ್ನ ಕೊಟ್ಟು ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತಗೊಂಡು ನಾವೇನಾದರೂ ಕಲ್ತ್ಕೋಬೇಕು ಅಂದರೆ ಕಲ್ತ್ಕೊಂಡು, ಇಲ್ಲ ಖುಷಿಯಾಗಿ ಏನಾದ್ರು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಖುಷಿಯಾಗಿ ನಾವೇ ಅಕ್ಸೆಪ್ಟ್ ಮಾಡಿಕೊಂಡು ಸೊ ಇವತ್ತಿನ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದೀವಿ. ಎಲ್ರಿಗೂ ಥ್ಯಾಂಕ್ ಯು. ಇವರು ನಮ್ಮ ಗಗನ್ ಅಂತ ಚಿತ್ರದುರ್ಗದಿಂದ ಬಂದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ PGನಲ್ಲಿದ್ದು ಕೋರ್ಸ್ನ ಕಲ್ತ್ಕೊಂಡಿದ್ದಾರೆ. ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿ ಕಲ್ತ್ಕೊಂಡಿದ್ದಾರೆ. ಇವತ್ತು ನಮ್ಮ ಗಗನ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತು ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡೋಣ. ಸೊ ಆಲ್ ದ ವೆರಿ ಬೆಸ್ಟ್ ಗಗನ್, ತಗೊಳ್ಳಿ. ಸೊ ತುಂಬ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ಸ್. ಸೊ ಇದು ಬುಕ್ಕು ತಗೊಳ್ಳಿ. ಹಾಗೆ ಹರ್ಷ ಅಂತ, ಸೊ ಇವರು ಕೂಡ ರಾಜನ್ಕುಂಟೆಯಿಂದ ಬಂದಿದ್ದಾರೆ. ಅಷ್ಟು ಫಾರಿಂದ ಆಲ್ಮೋಸ್ಟ್ ಅವ್ರಿಗೆ ಜರ್ನಿನೇ 2 hours ಆಗ್ತಿತ್ತು. ಒಂದು ಸೈಡ್ ಬರೋದಕ್ಕೆ 2 hours ಆಗ್ತಿತ್ತು. ಅಷ್ಟು ದೂರದಿಂದ ಬಂದು ಇವರು ಕಲ್ತಿದ್ದಾರೆ. ಅವ್ರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ವಿಶ್ ಯು ಗುಡ್ ಲಕ್. ಆಲ್ ದಿ ಬೆಸ್ಟ್. ನಮ್ಮ ಕಂಪ್ಲೀಟ್ ಕೋರ್ಸಲ್ಲೇನೆ ಲಾಫಿಂಗ್ ಸ್ಟಾರ್ ಅಂತ ಹೇಳ್ಬೋದು ಇವರು. ಎಸ್, ಇವ್ರು ಲಾಫಿಂಗ್ ಸ್ಟಾರ್ ಅಂತ ನಿತೇಶ್ ಅಂದ್ಬಿಟ್ಟು. ಇವರು ಅಷ್ಟೇ ಲೈಕ್ ಯಲಹಂಕ ಹತ್ರದಿಂದ ಬಂದಿದ್ದಾರೆ. ಸೊ ಅವ್ರಿಗೂ ಆಲ್ಮೋಸ್ಟ್ 1 hour ಜರ್ನಿ ಆಗುತ್ತೆ. ಸೊ ಇದೇ ಥರ ನಗ್ನಗ್ತಾ ನಿಮ್ಮ ಒಂದು ಕಂಪನಿ ಸ್ಟಾರ್ಟ್ ಆಗಲಿ ಅಂತ ವಿಶ್ ಯು ಆಲ್ ದ ಬೆಸ್ಟ್ ನಿತೇಶ್. ಹಾಗೆ ಇವರು ಪ್ರಶಾಂತ್ ಸರ್ ಅಂತ. ಸೊ ಇವರು ನೆಲಮಂಗಲ ಹತ್ರದಿಂದ ಬಂದಿದ್ದಾರೆ. ಸೊ ನೋಡಿ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾರು ರಾಮಮೂರ್ತಿ ನಗರ ಈ ಸರೌಂಡಿಂಗಿಂದ ಇನ್ನೂ ಬಂದಿಲ್ಲ, ಈ ಬ್ಯಾಚಿಗೆ ಬರ್ತಿದ್ದಾರೆ. ಬಟ್ ಎಲ್ಲ ತುಂಬ ಲಾಂಗಿಂದನೇ ಬರ್ತಿರೋದು. ತುಂಬ ಖುಷಿ ಆಗ್ತಾ ಇದೆ. ಈಗ ಒಂದು ವೆಡ್ಡಿಂಗ್ ವೆನ್ಯೂ ಕೂಡ ಮಾಡಬೇಕು ಅಂತ ಅವ್ರ ಪ್ಲಾನಿಂಗಲ್ಲಿದೆ. ಬಿಕಾಸ್ ಇಲ್ಲಿ ಕೋರ್ಸ್ ಕಲ್ತಿರೋದಕ್ಕೆ ಫುಲ್ ಫ್ಲೆಜ್ ಸರ್ವಿಸ್ ಬಗ್ಗೆ ಅವ್ರಿಗೆ ಕಂಪ್ಲೀಟ್ ನಾಲೆಜ್ ಬಂದಿರೋದ್ರಿಂದ ವೆಡ್ಡಿಂಗ್ ವೆನ್ಯೂ ಇದೆಲ್ಲ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾರೆ. ಸೊ ಅದು ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ ಅದು ಸ್ಟಾರ್ಟ್ ಆದಮೇಲೆ ನಮ್ಮದು ವೆಡ್ಡಿಂಗ್ಸ್ ಎಲ್ಲ ಅಲ್ಲಿ ಹೋಗಿ ಮಾಡೋಣ. ನಿಮಗೆ ಯಾವುದೇ ಒಂದು ಶೂಟ್ಸ್ ಇತ್ತು ಅಂದರೂ ಡೆಫಿನೆಟ್ ಆಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ನು ಸರ್ವಿಸ್ ಅಂದರೆ ಇವ್ರ ಹತ್ರನೇ ತಗೊತೀರಾ, ನನಗೆ ಗೊತ್ತು. ಎಲ್ಲ ಸರ್ವಿಸ್ ಇವ್ರ ಹತ್ರನೇ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ಅಲ್ಲಿಂದ ಬಂದಿದ್ದಕ್ಕೆ. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಎಸ್, ಸೊ ಇವರು ಪಾಯಲ್ ಅಂತ. ಆ್ಯಕ್ಚುಲಿ ಇವರು ನಮ್ದೊಂದು ಸೆಮಿನಾರ್ ಕೂಡ ಅಟೆಂಡ್ ಮಾಡಿದ್ರು. ಸೊ ಅದಾದಮೇಲೆ ಲೈಕ್ ಇಂಪ್ರೆಸ್ ಆಗಿ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಿದ್ದಾರೆ. ಅವ್ರು ಆ್ಯಕ್ಚುಲಿ ಫ್ರೀಲಾನ್ಸರ್ ಆಗಿ ಎಷ್ಟೋ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಜೊತೆ ವರ್ಕ್ ಮಾಡ್ತಾ ಸೊ ಇಲ್ಲಿ ಕೂಡ ಕೋರ್ಸ್ನ ಮ್ಯಾನೇಜ್ ಮಾಡ್ತಾ ಬಂದಿಲ್ಲಿ ಲೈಕ್ ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಅವರ ಒಂದು ಹೊಸದು ಅನ್ನೋದಕ್ಕಿಂತ ಅವ್ರದ್ದು ಆಲ್ರೆಡಿ BM ವೆಡ್ಡಿಂಗ್ ಪ್ಲಾನರ್ಸ್ ಅಂತ ಒಂದು ಆಲ್ರೆಡಿ ಕಂಪನಿ ಕೂಡ ಇದೆ. ಸೊ ಆ ಕಂಪನಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಇವತ್ತು ಸರ್ಟಿಫಿಕೇಟ್ನ ಕೊಡ್ತಾ ಇದ್ದೀವಿ. ಆಲ್ ದ ವೆರಿ ಬೆಸ್ಟ್ ಪಾಯಲ್. ನನ್ನ ಹೆಸರು ಪಾಯಲ್ ಅಂತ. ನಾನು ಪ್ಯಾಲೇಸ್ ಗ್ರೌಂಡಿಂದ ಬಂದಿದ್ದು.
ನಾನು ಆ್ಯಕ್ಚುಲಿ ಸೆಮಿನಾರ್ ಅಟೆಂಡ್ ಮಾಡಿದ್ದೆ ಇವ್ರದ್ದು ಫಸ್ಟು. ನಾನು ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ಆ್ಯಕ್ಚುಲಿ ಜಾಸ್ತಿ ಇವೆಂಟ್ದೇ ನೋಡ್ತೀನಿ. ಸೊ ದಟ್ ನನಗೆ ಸೆಮಿನಾರ್ ಅಂತ ಬಂದಿತ್ತು 99 rupees ಅಂತ. ಸೊ ದ್ಯಾಟ್ ಅದಕ್ಕೆ ನಾನು ಓಕೆ ಫೈನ್, ನಾನು ಹೋಗೋಣ ಲೆಟ್ಸ್ ಟ್ರೈ ಅಂತೇಳ್ಬಿಟ್ಟು ಬಂದಿದ್ದೆ. ಸೆಮಿನಾರ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಅದಕ್ಕಾಗಿ ದೆನ್ ನಾನು ಆ್ಯಕ್ಚುಲಿ 1-2 months ಗ್ಯಾಪ್ ತೊಗೊಂಡೆ. ಸೊ ಕೇಳಿದೆ ಏನು ಹೆಂಗೆ ವಿಚಾರಿಸಿದೆ, ಆಚೆನೂ ವಿಚಾರಿಸಿದೆ. ಆಮೇಲೆ ನನಗೆ ಬಜೆಟ್ಟು ಸೆಟ್ ಆಗಲಿಲ್ಲ, ಆಚೆ ಇಲ್ಲಿದ್ದು ಸೆಟ್ ಆಗಿದ್ದಕ್ಕೆ 35,000 ಅಂತ ಹೇಳಿದ್ದಕ್ಕೆ ಓಕೆ ಫೈನ್ ಮಾಡ್ಬೋದು ಅಂಥೇಳಿ ನಾನು ಕ್ಲಾಸಸ್ ಜಾಯಿನ್ ಮಾಡಿದೆ. ನಾನು ಕ್ಲಾಸಸ್ ಜಾಯಿನ್ ಮಾಡಿದ್ಮೇಲೆ ನನಗೆ ತುಂಬ ಹೆಲ್ಪ್ಫುಲ್ ಆಗಿತ್ತು. ಬಿಕಾಸ್ ನಾನು ಜಸ್ಟ್ ಡೆಕೋರ್ ಕಲಿಸ್ಬಿಟ್ಟು ಹಿಂಗೆ ಡೆಕೋರ್ ಮಾಡಿಕೊಡಿ ಅಂತ ಇರ್ತಿದ್ದೆ ಹೊರತು ನಾನಾಗಿ ಹೋಗಿ ಐಟಮ್ಸ್ ಪರ್ಚೇಸ್ ಆಗಲಿ, ನಾನು ಡೆಕೋರ್ ಮಾಡೋದಾಗಲಿ, ಹೆಂಗೆ ಮಾಡೋದು ಏನು ಹೆಂಗೆ ನನಗೇನೂ ಗೊತ್ತಿರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಪ್ರಾಕ್ಟಿಕಲ್ ಥಿಯರಿ ಕ್ಲಾಸಸ್ ಎವ್ರಿಥಿಂಗ್ ಪರ್ಫೆಕ್ಟಾಗಿ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಐ ಆಮ್ ಜಸ್ಟ್ ಟ್ರೈಂಗ್ ಟು ಬೆಸ್ಟ್ ಮೈ ಟು ಡೂ. ಥ್ಯಾಂಕ್ ಯು ಸೋ ಮಚ್ ಇವಾಲ್ಸ್ ಗ್ರೂಪ್, ಸುಷ್ಮಾ ಮ್ಯಾಮ್ ಆ್ಯಂಡ್ ಶರತ್ ಸರ್. ವೆಂಕಟೇಶ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಗಗನ್ ಅಂತ, ನಾನು ಬಂದಿರೋ ಚಿತ್ರದುರ್ಗದಿಂದ. ಇಡೀ ಕರ್ನಾಟಕದಲ್ಲೇ ಬೆಸ್ಟ್ ಪ್ರೈಸಲ್ಲಿ ಮಾಡ್ತಿದ್ದಾರೆ ಇವಾಲ್ಸ್ ಗ್ರೂಪ್ ಕಡೆಯಿಂದ. ಒಳ್ಳೆ ಕೋಚಿಂಗ್ ಕೊಡ್ತಿದ್ದಾರೆ. ನನಗೂ ಗೊತ್ತಿರಲ್ಲ ನಾನು ಇಷ್ಟೊಂದು ಕಲಿತೀನಿ ಅಂತ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಪ್ರಾಕ್ಟಿಕಲ್ ಕ್ಲಾಸ್ ಇರ್ಬೋದು, ಥಿಯರಿ ಕ್ಲಾಸ್ ಇರ್ಬೋದು. ಮತ್ತು ನಮ್ಮ ವೆಂಕಟೇಶ್ ಸರ್ ತುಂಬ ಹೆಲ್ಪ್ ಮಾಡಿದರು, ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಥ್ಯಾಂಕ್ ಯು ಫಾರ್ ಇವಾಲ್ಸ್ ಗ್ರೂಪ್ ಆ್ಯಂಡ್ ಶರತ್ ಸರ್ ಮತ್ತು ಸುಷ್ಮಾ ಮ್ಯಾಮಿಗೆ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಅಂತ, ನಾನು ನೆನ್ಮಂಗ್ಲಿಂದ ಬಂದಿದ್ದೀನಿ. ಸೊ ಇವಾಲ್ಸ್ ಗ್ರೂಪ್ ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಸಿಸ್ಟರ್ ನನಗೆ ರೆಫರ್ ಮಾಡಿದ್ದು. ನಮ್ಮದು BSK ಸ್ಟಾಫ್ ಬೇಗ ಪ್ರೀ ವೆಡ್ಡಿಂಗ್ ಲೊಕೇಶನ್ ಇದೆ ನೆಲಮಂಗಲದಲ್ಲಿ. ಸೊ ಅದಕ್ಕೆ ಡೆಕೋರೇಷನ್ ಎಲ್ಲ ಮಾಡಬೇಕಾಗುತ್ತೆ, ನೀವು ಸ್ವಲ್ಪ ಹೋಗಿ ಪ್ರಾಕ್ಟೀಸ್ ಮಾಡುವಂಥ ಮುಂಚೆಯಿಂದನೇ ಹೇಳ್ತಿದ್ರು. ನಾನು ನೆಗ್ಲಿಜೆನ್ಸ್ ಮಾಡ್ತಾಯಿದ್ದೆ. ಬಟ್ ಯಾವಾಗ ನಾನು ಇವಾಲ್ಸ್ ಗ್ರೂಪ್ ಬಂದು ನಾನು ಜಾಯಿನ್ ಆದಮೇಲೆ ನನಗೆ ಗೊತ್ತಾಯಿತು ಹೇಗೆ ಡೆಕೋರ್ ಮಾಡಬೇಕು, ಎಲ್ಲಿಂದ ಕಲಿಬೇಕು, ಹೇಗೆ ಡೆಕೋರ್ ಮಾಡ್ತಾರೆ ಅಂತ. ಮತ್ತು ಪ್ಲಸ್ ನನಗೆ ತುಂಬ ಇಂಪಾರ್ಟೆಂಟಾಗಿ ಸುಷ್ಮಾ ಮ್ಯಾಮ್ ಕಾನ್ವರ್ಸೇಷನ್ ಒಬ್ರ ಹತ್ರ ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಒಬ್ರ ಹತ್ರ ಹೇಗೆ ಮಾತಾಡಬೇಕು, ಐ ಕಾಂಟ್ಯಾಕ್ಟ್ ಹೆಂಗಿರಬೇಕು, ಮತ್ತು ಬೇಸಿಕ್ ನಾಲೆಡ್ಜ್, ಇಂಗ್ಲೀಷ್ ನಾಲೆಡ್ಜು ಏನು ಗೊತ್ತಿರಲಿಲ್ಲ, ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಶರತ್ ಸರ್ ಬಂದ್ಬಿಟ್ಟು ನಮಗೆ ಪ್ರಾಕ್ಟಿಕಲ್ ನಾಲೆಜ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. A to Z ನೀವು ಇವಾಲ್ಸ್ ಗ್ರೂಪಲ್ಲಿ ಜಾಯಿನ್ ಆದರೆ A to Z ನಾವು ಕಲಿಬೋದು. ಪ್ಲಸ್ ಇವಾಲ್ಸ್ ಗ್ರೂಪಿಂದ ಮಾಡರ್ನ್ ಡೆಕೋರ್ ಕಲಿಬೋದು, ಟ್ರೆಡಿಷನಲ್ ಡೆಕೋರ್ ಕಲಿಬೋದು, ಬಲೂನ್ ಡೆಕೋರ್ ಕಲಿಬೋದು. ಸೊ ಥ್ಯಾಂಕ್ ಯು ಫಾರ್ ಇವಾಲ್ಸ್ ಗ್ರೂಪ್. ಆಲ್ ದಿ ಬೆಸ್ಟ್ ಫಾರ್ ಇವಾಲ್ಸ್ ಗ್ರೂಪ್. ಇನ್ನೂ ಇದು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನನ್ನ ಆಸೆ. ನನ್ನ ಹೆಸರು ನಿತೇಶ್ ಅಂತ, ನಾನು ಯಲಹಂಕದಿಂದ ಬಂದಿರೋದು. ತುಂಬ ಖುಷಿ ಆಗ್ತಾ ಇದೆ. ಫಸ್ಟು ಏನೂ ಗೊತ್ತಿದ್ದಿಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ವಿ ಹೆಂಗೆ ಮಾಡ್ತಾರೆ ಹೆಂಗೆ ಏನು ಅಂತ ಅಷ್ಟೇ. ಇವಾಗ ನಾವೇ ಕಲ್ತಿದ್ದೀವಿ. ಫಸ್ಟು ಏನೋ ಅದ್ರ ಬಗ್ಗೆ ಏನೂ ಗೊತ್ತಿದ್ದಿಲ್ಲ. ನಮ್ಮ ವೆಂಕಟೇಶ್ ಸರ್ ಆಗಲಿ ಮತ್ತು ಶರತ್ ಸರು, ಸುಷ್ಮಾ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಫ್ರೆಂಡ್ಸ್ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಇಲ್ಲಿ ಎಲ್ಲರೂ. ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಟು ಇವಾಲ್ಸ್ ಗ್ರೂಪ್. ಹಾಯ್, ನನ್ನ ಹೆಸರು ಹರ್ಷ ಅಂತ, ನಾನು ರಾಜನಗುಂಟೆಯಿಂದ ಬಂದಿರೋದು. ನಾನು ಇವಾಲ್ಸ್ ಗ್ರೂಪ್ಗೆ ಬರೋಕ್ಕೆ ಕಾರಣ, ಮುಂಚೆಯಿಂದ ನಮ್ಮದು ಇವೆಂಟ್ ಫೀಲ್ಡಲ್ಲೇ ಇದ್ದೀವಿ, ಲೈಟಿಂಗ್ ಪರ್ಪಸಲ್ಲಿ ಇದ್ದೀವಿ. ಅದರಿಂದ ನಾನು ಈ ಇವೆಂಟ್ ಎಲ್ಲ ನಾನು ಇವೆಂಟ್ ಮಾಡೋಣ ಅಂತ ಇಲ್ಲಿಗೆ ಬಂದು ಇವಾಲ್ಸ್ ಗ್ರೂಪ್ ಕಲಿಯೋಕ್ಕೆ ಬಂದಿದ್ದೀನಿ. ಇವಾಲ್ಸ್ ಗ್ರೂಪಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಮೇಯ್ನ್ ಬೇಕಾಗಿದ್ದು ಕ್ಲೈಂಟ್ ಹತ್ರ ಹೆಂಗೆ ಮಾತಾಡ್ತೀವಿ, ಹೆಂಗೆ ಮಾತಾಡಬೇಕು ಅಂತ ಅದು ಹೇಳ್ಕೊಟ್ಟಿದ್ದಾರೆ. ಮತ್ತು ಬಲೂನ್ ಡೆಕೋರ್ ನನಗೇನು ಗೊತ್ತಿರಲಿಲ್ಲ, ಬಲೂನ್ ಡೆಕೋರ್ ಹೇಳ್ಕೊಟ್ಟಿದ್ದಾರೆ. ಫ್ರಮ್ ಬಲೂನ್ ಡೆಕೋರಲ್ಲಿ ಏನೇನು ಮಾಡಬೇಕು, ಸರ್ಪ್ರೈಸ್ ಇವೆಂಟ್ಸ್ ಹೆಂಗೆ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಟ್ರೆಡಿಷ್ನಲ್ ಡೆಕೋರು, ಮಾಡ್ರನ್ ಡೆಕೋರು ಹೇಳ್ಕೊಟ್ಟಿದ್ದಾರೆ. ಫ್ಲವರ್ಸಲ್ಲಿ ಮತ್ತು ಫ್ಲವರ್ಸ್ ನಾಲೆಜ್ ಕೊಟ್ಟಿದ್ದಾರೆ. ಮತ್ತು ಲೀವ್ಸ್ ನಾಲೆಜ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ವೆಂಡರ್ ಡೇಟಾ ಬೇಸ್ಗೋಸ್ಕರ ನಾನು ಇಲ್ಲಿ ಬಂದಿದ್ದು. ವೆಂಡರ್ ಡೇಟಾ ಯಾರೂ ಕೊಡ್ತಾಯಿಲ್ಲ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ. ಇವಾಲ್ಸ್ ಗ್ರೂಪ್ ಕಡೆಯಿಂದ ಎಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಲ್ಸ್ ಗ್ರೂಪ್ ನಾನು ಚೂಸ್ ಮಾಡಿದೆ. ಥ್ಯಾಂಕ್ಸ್ ಟು ಸುಷ್ಮಾ ಮ್ಯಾಮ್ ಆ್ಯಂಡ್ ಶರತ್ ಸರ್. ಸೊ ಇವತ್ತು ನೋಡಿದ್ರಲ್ಲ, ಲೈಕ್ ಇದು ಒಂಥರ ನಮಗೆ ಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಎವ್ರಿ ಮಂತ್ ಈ ಥರ ನಮ್ಗೆ ಒಂದೊಂದು ಹಬ್ಬ ಬರ್ತಾನೆ ಇರುತ್ತೆ. ಸರ್ಟಿಫಿಕೇಷನ್ ಡೇ ಅಂದ್ರೆ ಏನೋ ಒಂದು ಸಂಭ್ರಮ, ಲೈಕ್ ಒಂಥರ ಏನೋ ಒಂಥರ ಫೆಸ್ಟಿವಲ್ ಫೀಲ್ ಇರುತ್ತೆ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ 4th ಬ್ಯಾಚ್ ಕಂಪ್ಲೀಟ್ ಮಾಡಿಬಿಟ್ವಿ ಇಷ್ಟು ಬೇಗ ಅಂತ. ಆ್ಯಂಡ್ ಈಗ 5th 6th ಕೂಡ ಸ್ಟಾರ್ಟ್ ಆಗ್ತಾ ಇದೆ. 5th ಬ್ಯಾಚ್ ಆಲ್ರೆಡಿ ವೀಕ್ ಡೇ ಬ್ಯಾಚ್ನ ನಾವು ಅಡ್ಮಿಷನ್ಸ್ನ ಕ್ಲೋಸ್ ಮಾಡಿದ್ದೀವಿ. ವೀಕೆಂಡ್ ಬ್ಯಾಚ್ ಮಾತ್ರ ಇನ್ನೊಂದು ಸೀಟ್ ಅವೈಲಬಿಲಿಟಿ ಇದೆ. ಆ್ಯಂಡ್ ನೆಕ್ಸ್ಟು ಆಗಸ್ಟಲ್ಲಿ ಸ್ಟಾರ್ಟ್ ಆಗ್ತಿರೋ ಬ್ಯಾಚ್ಗೆ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 10 ಡೇಸಲ್ಲಿ ಅಡ್ಮಿಷನ್ಸ್ನ ಓಪನ್ ಮಾಡ್ತೀವಿ. ಸೊ ಯಾರು ಎನ್ರೋಲ್ ಆಗಬೇಕು ಅಂತ ಇನ್ನು ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ಬೇಗ ಎನ್ರೋಲ್ ಆಗಿ. ಸೊ ನೀವು ಒಂದು ಇವೆಂಟ್ ಪ್ಲಾನರ್ ಆಗುವ ನಿಮ್ಮ ಕನಸು, ನಿಮ್ಮ ಪ್ಯಾಷನ್ನ ಆದಷ್ಟು ಬೇಗ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು so much.